ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ನಮ್ಮ ನಾಡಿನ ಶ್ರೇಷ್ಠರು ಅವರ ಬಾಳನ್ನ ಮುಡಿಪಾಗಿಟ್ಟು ನಮಗೆ ಉತ್ತಮ ಜೀವನವನ್ನ ನೀಡಿದ್ದಾರೆ. ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ. ಅವರ ದಾರಿಯಲ್ಲಿ ನಾವು ಸಾಗಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಬಿಜೆಪಿ ಮುಖಂಡ ಐನೆಟ್ ವಿಜಯಕುಮಾರ್ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳ ರಕ್ಷಣೆ ಸರಿಯಿಲ್ಲ. ಈ ಪ್ರಕರಣ ಸಂಬಂಧ ಮರು ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಮಾಜಿ ಶಾಸಕ ಬಿಆರ್ ಗುರುದೇವ್ ಆಗ್ರಹ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆ ದಶಕಗಳಿಂದ ಪುರಸಭೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆಕ್ರೋಶ. ಮತದಾನ ಬಹಿಷ್ಕರಿಸುವುದಾಗಿ ಘೋಷಣೆ. ನಮ್ಮ ನಾಡಿನ ಶ್ರೇಷ್ಠರು ಅವರ ಬಾಳನ್ನ ಮುಡುಪಾಗಿಟ್ಟು ನಮಗೆ ಉತ್ತಮ ಜೀವನದ ದಾರಿಯನ್ನ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು. ನಗರದ ಡಿಸಿ ಕಚೇರಿ ಆವರಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಹೃದಯದಲ್ಲಿ ಯಾವಾಗಲೂ ಒಂದು ಕಿಚ್ಚು ಇರಬೇಕು. ಆ ಕಿಡಿಯು ನಮ್ಮನ್ನ ನಾವು ಪ್ರಜ್ವಲಿಸಿಕೊಳ್ಳಲು ಬಳಸಬೇಕು. ಇಂತಹ ಒಂದು ಪ್ರೇರಣೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ. ಅದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಆದುದರಿಂದ ಅವರು ನೀಡಿರುವ ದಾರಿಯಲ್ಲಿ ನಾವು ಸಾಗಬೇಕು ಎಂದು ಕರೆ ನೀಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಾನು ಕೆಲವೊಂದು ವಿಚಾರಧಾರೆಯನ್ನು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ. ನನಗಂತೂ ಖಂಡಿತ ಹೆಮ್ಮೆ ಆಗ್ತಾ ಇದೆ. ಅದರ ಜೊತೆಗೆ ಈ ಸಂದರ್ಭದಲ್ಲೂ ಕೂಡ ತಾವೆಲ್ಲರೂ ಕೂಡ ಸುಮಾರು ಜನ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದ್ದೀರ. ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ, ತಮಗೆ ಗೊತ್ತಿದೆ ಎಲ್ಲ ಸಂಘಟನೆಯವರಿದ್ದೀರ. ನನಗೆ ಉದಾಹರಿಸಲಿಕ್ಕೆ ಒಬ್ಬರನ್ನ ಇಬ್ಬರನ್ನ ಹೇಳಿದರೆ ಬೇರೆಯವ್ರಿಗೆ ನೋವಾಗ್ಬೋದು. ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ನಮ್ಮ CEO ಅವರಿದ್ದಾರೆ, ADC ಅವರಿದ್ದಾರೆ, ನಮ್ಮ DF ಅವರಿದ್ದಾರೆ, ASP ಅವರಿದ್ದಾರೆ, ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ನಾನು ನೋಡಿದೆ. ಕೆಲವರೆಲ್ಲ ಇಲಾಖೆಯ ಅಧಿಕಾರಿಗಳಿದ್ದಾರೆ, DS ಇದ್ದೀರ, ಆಮೇಲೆ ನಮ್ಮ ಎಲ್ಲ ಸಂಘಟನೆಯವರಿದ್ದೀರ. ಇವತ್ತು ನಾವು ನಮ್ಮನ್ನು ಅಂದರೆ ಒಂದು ಅರಿಯಲಿಕ್ಕೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಅಂದರೆ ಶ್ರೇಷ್ಠರ ಮಹಾತ್ಮರ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಪ್ರಪ್ರಥಮವಾಗಿ ನಮ್ಮಲ್ಲಿ ಪ್ರಶ್ನೆ ಮಾಡಿಕೊಂಡ್ರೆ ಅವರು ನಮ್ಮಂತೆಯೇ ಮನುಷ್ಯರಾಗಿದ್ದರು. ಕಾರ್ಯಕ್ರಮದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶಿವಣ್ಣ, CEO ಪೂರ್ಣಿಮಾ, ADC ಶಕುಂತಲಾ, ASP ಮೊಹಮ್ಮದ್ ಸುಜೀತಾ ಸೇರಿದಂತೆ ಇತರರು, ವಿವಿಧ ದಲಿತ ಪರ ಸಂಘಟನೆ ಮುಖಂಡರುಗಳು ಹಾಜರಿದ್ದರು. ಬಿಜೆಪಿ ಮುಖಂಡ ಐನೆಟ್ ವಿಜಯಕುಮಾರ್ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳ ರಕ್ಷಣೆ ಸರಿಯಿಲ್ಲ ಎಂದು ವೀರಶೈವ ಮುಖಂಡ ಹಾಗೂ ಮಾಜಿ ಶಾಸಕ ಬಿಆರ್ ಗುರುದೇವ್ ಅಸಮಾಧಾನ ಹೊರಹಾಕಿದರು. ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಐನೆಟ್ ವಿಜಯ್ ಅವರ ಆರೋಗ್ಯ ವಿಚಾರಿಸಿ ನಂತರ ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿರುವಂತಹ ವಿಜಯ್ ಅವರ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದ್ದು ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲೇ ಹಲ್ಲೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವೆಲ್ಲ ಆಶಿಸಿದೆವು. ಆದರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ತಕ್ಷಣವೇ ಬಿಡುಗಡೆ ಮಾಡಿರುವುದನ್ನ ನೋಡಿದ್ರೆ ಇದರ ಹಿಂದೆ ಯಾವುದೋ ರಾಜಕೀಯ ಪ್ರೇರಣೆ ಇದೆ ಎಂದು ಕಾಣಿಸುತ್ತಿದೆ. ಆದುದರಿಂದ ಈ ಪ್ರಕರಣ ಸಂಬಂಧ ಮರು ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸ ಬೇಕೆಂದು ಆಗ್ರಹಿಸಿದರು. ಈ ದಿವಸ ನಮ್ಮ ಪಕ್ಷದ ಮುಖಂಡರು ಹಾಗೂ ಸಂಘ ಪರಿವಾರದಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದಂಥ ವಿಜಯ್ ಅವರನ್ನು ನೋಡೋದಕ್ಕೆ ನಾನು ಬಂದೆ. ಅವರನ್ನು ಹೊಡೆದಿರೋದು ರೀತಿ ನೋಡಿದರೆ ಭಾಳ ದೊಡ್ಡ ಹಲ್ಲೆಯೇ ಮಾಡಿದ್ದಾರೆ. ಪುಣ್ಯ ಅನಿಸುತ್ತೆ, ನಮ್ಮ ಸಂಘದ ಒಂದು ಆಶೀರ್ವಾದ ಅವ್ರ ಮೇಲಿದೆ ಅನಿಸುತ್ತೆ. ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಆಶೀರ್ವಾದ ಅವ್ರ ಮೇಲಿರೋದ್ರಿಂದ ಬದುಕು ಉಳಿದಿದ್ದಾರೆ ಅಂತ ನಾನಾದರೂ ಯೋಚನೆ ಮಾಡ್ತೀನಿ. ಯಾರೇ ತಪ್ಪಿತಸ್ಥಲಿ ಅಥವಾ ತಪ್ಪಿತಸ್ಥರಿಗೆ ಯಾರಾದರೂ ಪ್ರೇರಣೆ ಕೊಟ್ಟಿರೋ ಯಾರೇ ಆಗಿರಲಿ ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂಥೇಳಿ ನಾವೆಲ್ಲ ಆಸೆ ಮಾಡಿದ್ವಿ. ಆದರೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಇಮಿಡಿಯೇಟಾಗಿ ಅವರನ್ನು ರಿಲೀಸ್ ಮಾಡೋದು ನೋಡಿದರೆ ಯಾವುದೋ ರಾಜಕೀಯ ಪ್ರೇರಣೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನಿಸುತ್ತೆ. ನಾವು ನಮ್ಮ ಪಕ್ಷ ಅವ್ರ ಜೊತೆಲಿದೆ. ತಪ್ಪಿತಸ್ಥರನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನನ್ನ ಅನಿಸಿಕೆ ಮತ್ತು ಪ್ರಾರ್ಥನೆ. ಜೆಡಿಎಸ್ ಮುಖಂಡ ಹೊನ್ನವಳ್ಳಿ ಸತೀಶ್ ಮಾತನಾಡಿ, ಕೆಲ ದಿನಗಳ ಹಿಂದೆ ಐನೆಟ್ ವಿಜಯ್ ಅವರ ಕಚೇರಿಗೆ ನುಗ್ಗಿ ಕೆಲವು ಕಿಡಿಗೇಡಿಗಳು ಹಲ್ಲೆಯನ್ನ ನಡೆಸಿದ್ದರು. ಈ ಹಲ್ಲೆಯ ಸಂಪೂರ್ಣ ಚಿತ್ರಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ಜರುಗಿಸಿಲ್ಲ. ಈ ಎಲ್ಲ ವಿಷಯಗಳನ್ನ ನೋಡಿದ್ರೆ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುತ್ತಿಲ್ಲ, ಯಾವುದೋ ರಾಜಕೀಯ ಪ್ರೇರಣೆಗೆ ಒತ್ತು ನೀಡುತ್ತಿದ್ದಾರೆ ಎಂದು ಕಾಣಿಸುತ್ತಿದೆ. ಆದುದರಿಂದ ಅಧಿಕಾರಿಗಳು ಈ ಘಟನೆ ಸಂಬಂಧಪಟ್ಟ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕೆಂದು ಒತ್ತಾಯಿಸಿದರು.
ಏನೊಂದು ಈಗ 2 ದಿವಸ ಹಿಂದೆ ಒಂದು ಹಾಸನದಲ್ಲಿ ನಮ್ಮ ಸ್ನೇಹಿತರು ಐನೆಟ್ ವಿಜಯವರ ಒಂದು ಆಫೀಸ್ಗೆ ನುಗ್ಗಿ ಹಲ್ಲೆ ಮಾಡಿದರು. ಈ ಹಲ್ಲೆಕೋರರು ನೋಡಿದರೆ ಗೊತ್ತಾಗುತ್ತೆ, ಯಾಕಂದರೆ CCTV ರೆಕಾರ್ಡ್ ಆಗಿದೆ, ಎಲ್ಲ ಆಗಿದೆ. ಜೊತೆಗೆ ಅದು ಪ್ರಚೋದನೆ ಮಾಡಿರೋದು ಕೂಡ ಮಲ್ಲಿಗೆ ಹೋಟ್ಲು CCTV ರೆಕಾರ್ಡ್ ಆಗಿದೆ. ಎಲ್ಲೋ ಒಂದು ಕಡೆ ಅನ್ನಿಸ್ತದೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿಲ್ಲ ಅನ್ನಿಸ್ತದೆ. ಯಾಕಂದರೆ ಇಂಥ ಗಲಾಟೆಗಳಾದಾಗ ನುಗ್ಗು ಹೊಡಿತಾರೆ ಅಂದಾಗ ಈಗ ವಿಜಯವ್ರಿಗೆ ಏಟು ಬಿದ್ದಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಅವ್ರ ಪ್ರಾಣಕ್ಕೆ ಅಪಾಯ ಬರ್ತಕ್ಕಂಥ ಹಲ್ಲೆ ನಡೆದಿದೆ. ಸೊ ಪೊಲೀಸ್ ಇಲಾಖೆ SP ಅವ್ರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ವಿ ನಾವೆಲ್ಲ. ಬಟ್ ಈಗ ನೋಡಿದರೆ ಅವರು ಯಾತಕ್ಕೂ ಬ್ಯಾಡ್ದವ್ರು ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಅವರ ಕಾರ್ಯಕ್ಷಮತೆ ನೋಡಿದರೆ ಎಲ್ಲೋ ಒಂದು ಕಡೆ ಬೇರೆ ಕಡೆಯಿಂದ ಫೋನ್ ಬಂದಿದ್ದಕ್ಕೆ ಅದು ಮಾಡ್ತಾವ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ರಮ ತಗೋಬೇಕು. ಇದು ಹಿಂದೆ ಇದ್ದಂಥವ್ರನ್ನ ಕ್ರಮ ತಗೋಬೇಕು. ಯಾರೋ ಪೋಲಿಗಳು ಪುಡಾರಿಗಳು ಗಾಂಜಾ ಹೊಡೆಯೋವು, ಎಣ್ಣೆ ಹೊಡೆಯೋವು ಬಂದು ಹಲ್ಲೆ ಮಾಡವೆ, ಅದು ಗೊತ್ತಾಯ್ತಿದೆಯಲ್ವ. ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆಯ ಜನತಾ ಕ್ವಾರ್ಟರ್ಸ್ನ 3 ಹಾಗೂ 4ನೇ ಬೀದಿಯ ನಿವಾಸಿಗಳು ಮತದಾನ ಬಹಿಷ್ಕರಿಸುವುದಾಗಿ ಘೋಷಿಸಿದ್ದಾರೆ. ಭಾನುವಾರ ಬಡಾವಣೆಯಲ್ಲಿ ಸಭೆ ನಡೆಸಿ ಮಾತನಾಡಿದ ನಿವಾಸಿಗಳು 1970ರಲ್ಲಿ ಬಡಾವಣೆ ರಚನೆಯಾಗಿದ್ದು 50 ವರ್ಷಗಳು ಕಳೆದರೂ ಇಂದಿಗೂ ಇಲ್ಲಿನ ಬೀದಿಗಳಿಗೆ ಸಮರ್ಪಕ ರಸ್ತೆಗಳಿಲ್ಲದಂತಾಗಿದೆ. ಬಡಾವಣೆ ರಚನೆ ವೇಳೆ ಹಾಕಿದ್ದ ಜಲ್ಲಿಕಲ್ಲು ಸಂಪೂರ್ಣ ಕಾಣೆಯಾಗಿದ್ದರೆ ಚರಂಡಿಗಳಿಲ್ಲದ ಕಾರಣ ರಸ್ತೆಯಲ್ಲೇ ಮಳೆ ಹಾಗೂ ಮನೆಯ ನೀರು ಹರಿಯುತ್ತಿದೆ. ರಸ್ತೆ ಹಾಗೂ ಚರಂಡಿ ನಿರ್ಮಿಸಿಕೊಡುವಂತೆ ಕಳೆದ 5 ದಶಕಗಳಲ್ಲಿ 100 ಬಾರಿ ಪುರಸಭೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಪಟ್ಟಣದ ಕೆಲವು ಬಡಾವಣೆಗಳು ಇತ್ತೀಚೆಗೆ ರಚನೆಯಾಗಿದ್ದು ಈ ಬಡಾವಣೆಯ ಎಲ್ಲಾ ರಸ್ತೆಗಳು ಸುಸ್ಥಿತಿ ರಸ್ತೆ ಹಾಗೂ ಚರಂಡಿಗಳನ್ನು ಹೊಂದಿವೆ. ಅಲ್ಲದೆ ಪಟ್ಟಣದ ಹಲವೆಡೆ ಕೇವಲ 5 ವರ್ಷಗಳ ಹಿಂದೆ ನಿರ್ಮಾಣವಾದ ಕಾಂಕ್ರೀಟ್ ರಸ್ತೆಯ ಮೇಲೆ ಮತ್ತೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲ ಅಂಶಗಳು ಈ 2 ಬೀದಿಯ ಜನರನ್ನ ನಗಣ್ಯ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಆದ್ದರಿಂದ ಮತದಾನದ ವೇಳೆಯ ಒಳಗಾಗಿ ಚರಂಡಿ ಹಾಗೂ ರಸ್ತೆ ಕಾಮಗಾರಿ ಆರಂಭಿಸಬೇಕು. ತಪ್ಪಿದಲ್ಲಿ ನಾವು ಮತದಾನದಿಂದ ದೂರ ಉಳಿಯುತ್ತೇವೆ ಎಂದು ಘೋಷಿಸಿದರು. 4ನೇ ಕ್ರಾಸ್ನಲ್ಲಿ ನಿವಾಸಿಗಳು 25-30 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಈ 2 ರಸ್ತೆಗಳು ಮಡ್ ರೋಡ್ ಆಗೋಗಿದೆ ಸರ್. ಇಲ್ಲಿ ತನಕ ಕೆಲಸ ಮಾಡಲೇ ಇಲ್ಲ, ಚರಂಡಿಗಳು ಆಗೇ ಇಲ್ಲ. ಈ ಈ ಟೌನಲ್ಲಿ ಈ ಎಕ್ಸ್ಟೆನ್ಷನ್ ಇದೊಂಥರ ಈ ಸ್ಲಮ್ ಏರಿಯಾ ಆಗೋಗಿಬಿಡುತ್ತೆ ಸರ್. ನಾವು 2-3 ಸಾರಿ ಇದು ತಹಸೀಲ್ದಾರಿಗೆ ಮನವಿ ಮಾಡಿದ್ದೆ, ನಾನೇ ಫೋಟೋ ಸಮೇತ ಕೊಟ್ಟಿದ್ದೀನಿ. ಆಮೇಲೆ ಚೀಫ್ ಆಫೀಸರ್ಗೂ ಸಹ ಕೊಟ್ಟಿದ್ದೀನಿ ಸರ್. ಅವ್ರು ಗಮನ ತಗೊಳ್ಳೇ ಇಲ್ಲ. ನಾವಿಲ್ಲಿ ಬದುಕೋದು ಹೇಗೆ ಅನ್ನಂಗಾಗಿತ್ತು. ನಾವಿಲ್ಲಿ ಸ್ಲಮ್ಮರ್ ವಾಸ ಮಾಡ್ತಾ ಇದ್ದೀವಿ ಅಂತ ಇದು ಟೌನ್ ಅನಿಸ್ಕೋತಾ ಇಲ್ಲ ಸರ್. ಇದು ಕಳೆದ ವರ್ಷ ನಾನು ಇದು ಆದಾಯ ಸಮಯದಲ್ಲಿ ಅಂದರೆ ಬಜೆಟ್ ಮಾಡೋ ಸಮಯದಲ್ಲಿ ಹೋಗಿದ್ದೆ ಸರ್. ಒಂದು ರಿಪೋರ್ಟ್ ತೊಗೊಂಡು ಹೋಗಿದ್ದೆ ಮುನ್ಸಿಪಲ್ ಆಫೀಸ್ಗೆ. ಅಲ್ಲಿ ನಮ್ಮ ಈ ಕ್ಷೇತ್ರದ ಜನಪ್ರತಿನಿಧಿ ಇದ್ದರು. ಅವ್ರು ಹೇಳಿದ್ರು, ಇಲ್ಲ ಮಾಸ್ಟ್ರೇ, ನಿಮ್ಮ 2 ರೋಡ್ಗಳಿಗೆ ಶಾಂಕ್ಷನ್ ಆಗಿದೆ, 1 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ, ಮಾಡೇ ಮಾಡ್ತೀವಿ ರಸ್ತೆನ, ನೀವು ವಾಪಸ್ ಹೋಗಿ ಅಂದರು. ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಂದಿದ್ದೆ ಸರ್ ನಾನು ಕಳೆದ ವರ್ಷ. ಮಾಡಲೇ ಇಲ್ಲ, ಇಲ್ಲಿ ತನಕ ಕೇಳೋರೇ ಇಲ್ಲ. ಇಲ್ಲಿ ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವ ಸರ್? ಹೌಸಿಂಗ್ ಟ್ಯಾಕ್ಸ್ ಕಟ್ಟೋದಿಲ್ವ ನಾವು? ವೆಹಿಕಲ್ಸ್ ಇಟ್ಕೊಂಡು ಓಡಾಡೋದು ಹೇಗೆ ಸರ್ ಇಲ್ಲಿ? ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಚರಂಡಿ ಹೋಗಿ ಎಷ್ಟು ಸಮಯ ಆಗಿದೆ, ಬರೀ ಹಂಗೆ ಮುಚ್ಚಿದ್ದಾರೆ. ನಾಗರಿಕ ಸಮಾಜದಲ್ಲಿ ಇಷ್ಟೆಲ್ಲ ಆಗಿ ಕೂಡ ಒಂದು ರೋಡ್ ಕೂಡ ಇವತ್ತುವರೆಗೂ ಮಾಡಲೇ ಇಲ್ಲ. ಈ ರೋಡನ್ನು ಎಲ್ಲ ಅಧಿಕಾರಿಗಳಿಗೂ ಹೇಳಾಯಿತು, ಎಲ್ಲ ಜನಪ್ರತಿನಿಧಿಗಳಿಗೂ ಹೇಳಾಯಿತು. ನಾವು MLA ಕೂಡ ನಮ್ಮ ಕಳೆದ ಬಾರಿಯ MLA ಕೂಡ ಹೇಳಿ ತುಂಬ ದಿವಸ ಅವ್ರ ಮನೆಗಳೆಲ್ಲ ಪತ್ರಗಳನ್ನೆಲ್ಲ ಕೊಟ್ಟು ಇವತ್ತುವರೆಗೂ 2 ರೋಡ್ಗಳನ್ನು 3 ಮತ್ತು 4ನೇ ಕ್ರಾಸಿನ ರೋಡ್ಗಳನ್ನು ಇವತ್ತು ಮಾಡಿಲ್ಲ. ಜನತಾ ಕೋರ್ಟ್ ಚರಂಡಿಗಳು ಕೂಡ ನೀಟಾಗಿ ಆಗಿಲ್ಲ. ಅದಕ್ಕಾಗಿ ನಾವು ಇವತ್ತು ನಾವೆಲ್ಲ ಸೇರಿಕೊಂಡು ಈ 2 ರಸ್ತೆಯವರು ಸೇರಿಕೊಂಡು ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದು ಶತಸಿದ್ಧ. ನಮಗೆ ಇದುವರೆಗೂ ಕೂಡ ಈಗಾಗಲೇ ಒಬ್ಬರು ಅಧಿಕಾರಿಗಳು ಬಂದು ನಾನು ನೋಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಷ್ಟೇ ಬಿಟ್ಟರೆ ಇದುವರೆಗೂ ಯಾರೂ ಕೂಡ ಇಲ್ಲಿ ಬಂದು ನೀವು ಏನಾಗಿದ್ದೀರಾ, ನೀವು ಬದುಕ್ತಿದ್ದೀರಾ, ಜೀವನ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಾಗರಿಕ ಸಮಾಜದಲ್ಲಿ ನಮಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತ ನಮಗಾದರೂ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಹಕ್ಕುಗಳಿಗೆ ಚ್ಯುತಿಯಾಗಿದೆ. ಇದುವರೆಗೂ ನಮ್ಮ ರಸ್ತೆಗಳಾಗಿಲ್ಲ, ನಮಗೆ ಬೇಕಾದಂಥ ಕೆಲಸಗಳು ಯಾವುದೂ ಕೂಡ ಈ ವಾರ್ಡಲ್ಲಿ ಆಗ್ತಾ ಇಲ್ಲ. ಈ ವೇಳೆ ಬಡಾವಣೆಯ ನಿವಾಸಿಗಳಾದ ಮೋಹನ್, ರಾಘು, ಶೇಖರ್, ಸಿದ್ದಲಿಂಗಯ್ಯ, ಮಂಜುನಾಥ್ ಮುಂತಾದವರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ರಚಿಸಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ್ದು ಬಾಬಾ ಸಾಹೇಬರಿಗೆ ನಾವೆಲ್ಲರೂ ಸದಾಕಾಲ ಕೃತಜ್ಞರಾಗಿರಬೇಕಾಗುತ್ತದೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದಲ್ಲಿಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಸಂವಿಧಾನದ ಅನ್ವಯ ನಾವೆಲ್ಲರುಗಳು ರಾಜಕೀಯವಾಗಿ ಸ್ಥಾನಮಾನಗಳನ್ನು ಅನುಭವಿಸುತ್ತಿದ್ದು ಬಾಬಾ ಸಾಹೇಬರನ್ನ ವರ್ಷವಿಡೀ ನೆನೆದು ಅವರ ಆದರ್ಶ ಮತ್ತು ತತ್ವಗಳನ್ನು ಅಳವಡಿಸಿಕೊಂಡು ಜಾಗೃತಿ ಮೂಡಿಸುವ ಕೆಲಸದಲ್ಲಿ ಸದಾ ನಿರತರಾಗಬೇಕಿದೆ ಎಂದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಒಂದು ಹಾರ ಹಾಕುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ನೆರವೇರಿಸಿದ್ವಿ. ಅಂಬೇಡ್ಕರ್ ಸಾಹೇಬರು ಇಡೀ
ಒಂದು ಪ್ರಪಂಚಕ್ಕೆ ಒಂದು ದೇಶಕ್ಕೆ ಮಾದರಿಯಾದಂಥ ಒಬ್ಬರು ವ್ಯಕ್ತಿ. ಅವ್ರ ಹೆಸರು ಅಜರಾಮರ ಆಗಿರಬೇಕು ಅಂತ ನಾವೆಲ್ಲರೂ ಹೋರಾಟ ಮಾಡಬೇಕು. ಸಂವಿಧಾನ ರಕ್ಷಣೆಗೆ ನಾವಿವತ್ತು ಪಣ ತೊಟ್ಟು ಹೋರಾಟ ಮಾಡಬೇಕು. ಸಂವಿಧಾನದ ಅರಿವಿಗೆ ಇವತ್ತು ನಾವೇನಾದರೂ ಜನಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತೀವಿ, ಜನ ಜೊತೆ ಬೆಳಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಸಾಹೇಬರ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣ. ಹಾಗಾಗಿ ಅಂಬೇಡ್ಕರ್ ಸಂವಿಧಾನದ ಒಂದು ರಕ್ಷಣೆಗೆ ನಾವೆಲ್ಲರೂ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಪಿ. ಪುಟ್ಟರಾಜು, ಮುಖಂಡರುಗಳಾದ ಎಂ. ಸೋಮಶೇಖರ್, ರಾಮಚಂದ್ರ, ರಂಗಸ್ವಾಮಿ ಸೇರಿದಂತೆ ನೂರಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಹಾಜರಿದ್ದರು. ನಗರದ ಶ್ರೀ ತಣ್ಣೀರುಹಳ್ಳ ಮಠದಲ್ಲಿ ಶ್ರೀ ವಿಜಯಕುಮಾರ್ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಲಿಂಗೈಕ್ಯ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳವರ 15ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಶ್ರೀ ಶಿವಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವಿಜಯಕುಮಾರ್ ಸ್ವಾಮೀಜಿ, ಲಿಂಗೈಕ್ಯ ಪೂಜ್ಯ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ 15ನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಇಂದು ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳು ಶಿವಲಿಂಗೇಶ್ವರ ಸ್ವಾಮೀಜಿರವರ ಗದ್ದುಗೆಯಲ್ಲಿ ಮಾಡಲಾಯಿತು. ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿರವರು ತಣ್ಣೀರುಹಳ್ಳ ಮಠದ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದ್ದಾರೆ. ತಣ್ಣೀರುಹಳ್ಳ ಮಠದಲ್ಲಿ ಕಲ್ಯಾಣ ಮಂಟಪ, ಐಟಿಐ ಕಾಲೇಜು, ವಿದ್ಯಾರ್ಥಿಗಳ ಹಾಸ್ಟೆಲ್, ಪ್ರಾಥಮಿಕ ಶಾಲೆ ಸೇರಿದಂತೆ ಹೀಗೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದರು ಎಂದರು. ಇವತ್ತು ಹಾಸನ ನಗರದಲ್ಲಿ ಶ್ರೀ ತಣ್ಣೀರುಹಳ್ಳ ಮಠ ಎಂಬುದು ಪ್ರಸಿದ್ಧವಾದಂಥ ಇತಿಹಾಸದ ಮಠ. ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರು ಅವರ 15ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಈ ಕಾರ್ಯಕ್ರಮವನ್ನು ಇವತ್ತು 14/4/2024 ಭಾನುವಾರ ನಮ್ಮ ಶ್ರೀ ತಣ್ಣೀರುಹಳ್ಳ ಮಠದಲ್ಲಿ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧಿಪತಿಗಳು ಮತ್ತು ಈ ಮಲೆನಾಡಿನ ಭಕ್ತರು ಸಕಲೇಶಪುರ, ಆಲೂರು, ಬೇಲೂರು ಮತ್ತು ರಾಯರಕೊಪ್ಪಲು, ಮಗ್ಗೆ, ಮಲೆನಾಡಿನ ಎಲ್ಲ ಪ್ರಾಂತ್ಯದ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಪುಣ್ಯಸ್ಮರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ತಣ್ಣೀರುಹಳ್ಳ ಮಠ ಇತಿಹಾಸ ಅಂತಂದರೆ ಕಾರ್ಯಕ್ರಮದಲ್ಲಿ ಬೆಟ್ಟದಾಪುರದ ಕನ್ನಡ ಮಠದ ಮಠಾಧೀಶರಾದ ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ, ಕೊಳಗುಂದ ಕೇದಿಗೆ ಮಠದ ಮಠಾಧೀಶರಾದ ಶ್ರೀ ಜಯಚಂದ್ರ ಶೇಖರ್ ಸ್ವಾಮೀಜಿ, ನಿರಂಜನಪೀಠ ಮಾಡಾಳು ಮಠದ ರುದ್ರಮುನಿ ಸ್ವಾಮೀಜಿ, ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರಾದ ಬಿಪಿ ಐಸ್ವಾಮಿಗೌಡರು ಸೇರಿದಂತೆ ಇತರರಿದ್ದರು. ಜೆಡಿಎಸ್ನೊಂದಿಗೆ ಎಷ್ಟೇ ಸಂಘರ್ಷವಿದ್ದರೂ ಮರೆತು ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ಶ್ರಮಿಸುತ್ತಿದೆ ಎಂದು ಬಿಜೆಪಿ ಮುಖಂಡ ಎಚ್. ಯೋಗ ರಮೇಶ್ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಹೊರವಲಯದಲ್ಲಿರುವ ಡಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ದೇಶದಲ್ಲಿ ಹೋರಾಟ ಮಾಡುತ್ತಿರುವುದು ಅಧಿಕಾರಕ್ಕಾಗಿ ಅಲ್ಲ, ಬದಲಾಗಿ ವಿಪಕ್ಷ ಸ್ಥಾನಕ್ಕಾಗಿ. ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಯಾರು ಏನೇ ಮಾತನಾಡಿದರೂ ಪಕ್ಷದ ವಿರುದ್ಧ ಕೆಲಸ ಮಾಡುವ ಪ್ರಶ್ನೆಯೇ ಇಲ್ಲ. ಎಲ್ಲರೂ ಒಟ್ಟಾಗಿ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು. ಹಾಸನ ಜಿಲ್ಲೆಯ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಜೆಡಿಎಸ್ ಪಕ್ಷದ ಅವಶ್ಯಕತೆ ಇದ್ದು, ಜಿಲ್ಲೆಯ ಜನತೆ ಹೆಚ್ಚಿನ ಮತ ನೀಡಿ ಎನ್ಡಿಎ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಿ ಎಂದು ಕುಂದೂರು ಪಂಚಾಯಿತಿ ಅಧ್ಯಕ್ಷ ದೇವೇಗೌಡ ಮನವಿ ಮಾಡಿದರು. ನಗರದಲ್ಲಿಂದು ವಿವಿಸಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಒಂದಾಗಿದ್ದು, ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದಲ್ಲಿ ದೇಶಕ್ಕೆ ಒಳ್ಳೆಯದಾಗುವುದು. ಹಾಸನ ಜಿಲ್ಲೆಗೆ ಜೆಡಿಎಸ್ ಪಕ್ಷ ಹಲವಾರು ಕೊಡುಗೆಗಳನ್ನು ನೀಡಿದ್ದು, ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಅಲ್ಲದೆ ನಾಡಿನ ಪ್ರತಿಯೊಬ್ಬ ರೈತನ ಸಂಕಷ್ಟವನ್ನ ಅರಿತಿರುವ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬವನ್ನ ಬೆಂಬಲಿಸಿದ್ದಲ್ಲಿ ಪ್ರತಿಯೊಬ್ಬ ರೈತರ ಬಾಳು ಹಸನಾಗುವುದು. ಆದುದರಿಂದ ಈ ಚುನಾವಣೆಯಲ್ಲಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ಅವರನ್ನ ಬಹುಮತದೊಂದಿಗೆ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಆದರೆ ಈ ಎಲೆಕ್ಷನ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಈ JDS ಮತ್ತು BJP ಹೊಂದಾಣಿಕೆ ಇರೋದ್ರಿಂದ ಎಲ್ಲರೂ JDS ಮತ್ತು BJP ಹೊಂದಾಣಿಕೆ ಪಕ್ಷಕ್ಕೆ ಓಟ್ ಕೊಟ್ಟರೆ
ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಈ ಬಾರಿ ಹೇಳ್ತಾ ಇದ್ದೇನೆ. ಮತ್ತು ಇವರು ಹಿಂದೆ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಹಾಸನ ಜಿಲ್ಲೆಯಲ್ಲಿ, ಆದರೆ ಹೊಳೆನರಸೀಪುರ ಕ್ಷೇತ್ರ ಒಂದಲ್ಲ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಕಾಲೇಜಿವೆ. ಹಿಂದೆಲ್ಲ ಮೆಡಿಕಲ್ ಮಾಡಬೇಕಂದ್ರೆ ಬೇರೆ ಕಡೆಗೆ ಹೋಗ್ಬೇಕಾಯ್ತು, ಇಂಜಿನಿಯರ್ ಮಾಡಬೇಕು ಅಂದರೆ ಬೇರೆ ಕಡೆಗೆ ಹೋಗ್ಬೇಕಾಯ್ತು. ಇಂಥವೆಲ್ಲನೂ ಕೂಡ ಎಲ್ಲ ಕಾಲೇಜನ್ನು ಕೂಡ ತಂದಿದ್ದಾರೆ. ಮತ್ತು ಕೃಷಿ ಕಾಲೇಜನ್ನು ಕೂಡ ತಂದಿದ್ದಾರೆ ಹಾಸನ ಜಿಲ್ಲೆಗೆ. ಇವೆಲ್ಲನೂ ಎಲ್ಲ ಉತ್ತಮವಾದ ಕೆಲಸ ಮಾಡ್ಯವ್ರೆ. ಅದು ಅಲ್ಲದೇ ರೈತರಿಗೆ ಕೆರೆಯಲ್ಲಿ ನೀರಿಲ್ಲದೇ ಒಣಗಿ ಬರಡಾಗಿ ಮರಗಿಡಗಳು ಕೂಡ, ತೆಂಗಿನ ಮರ ಕೂಡ ಹೋಗ್ಬಿಟ್ಟದ್ದು. ಇಂಥ ಸಂದರ್ಭದಲ್ಲಿ ಹೊಳೆಯಿಂದ ನಮ್ಮ ಹೋಬಳಿಗೆ, ಅಂದರೆ ಹಾಸನ ಜಿಲ್ಲೆಯ ಒಳಗೆ ನಮ್ಮದು ದಿಂಡಿನಹಳ್ಳಿ ಹೋಬಳಿ ಬರದ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಬಹಳ ಅದ್ದೂರಿಯಾಗಿ ಮಾಡಬೇಕಾಗಿದ್ದ ಆಚರಣೆಯನ್ನ ಈ ಬಾರಿ ಸರಳವಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸುತ್ತಿದ್ದೇವೆ ಎಂದು ಕಾಂಗ್ರೆಸ್ ಕಿಸಾನ್ ಖೇತ್ ರಾಜ್ಯ ಸಂಚಾಲಕ ಎಚ್.ಡಿ. ತುಳಸಿದಾಸ್ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅರೆಹಳ್ಳಿಯ ನಾಗರಿಕ ಬಂಧುಗಳು ಇಂದು ಒಗ್ಗೂಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದೇವೆ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಮತ್ತೊಮ್ಮೆ ಅದ್ದೂರಿಯಾಗಿ ಜಯಂತ್ಯೋತ್ಸವವನ್ನು ಮಾಡುತ್ತೇವೆ ಎಂದರು. ಬಹಳ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನಾವು ಅದನ್ನು ಒಂದು ಸರಳವಾಗಿ ಮಾಲಾರ್ಪಣೆ ಮಾಡಿ ಅರಣ್ಯ ಸಂಪೂರ್ಣ ಜನವನ್ನು ಒಗ್ಗೂಡಿಸಿ ನೀತಿ ಸಂಹಿತೆ ಮುಗಿದ ಮೇಲೆ ಮೇ ಅಥವಾ ಜೂನ್ನಲ್ಲಿ ಬಹಳ ಅದ್ದೂರಿಯಾಗಿ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡಿ ನಂತರ ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಒಂದು 133ನೇ ಜನ್ಮದಿನೋತ್ಸವದ ವಕೀಲ ರಾಜು ಅರೆಹಳ್ಳಿ ಮಾತನಾಡಿ, ವಿಶ್ವಕಂಡ ಧೀಮಂತ ನಾಯಕನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ. ಬಡ ಜನರ ದೀನದಲಿತರ ಪರವಾಗಿ ಧ್ವನಿ ಎತ್ತಿ ಸಮಾನತೆ, ಸ್ವಾತಂತ್ರ್ಯ ನೀಡಲು ಹಗಲಿರುಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರಮಿಸಿದ್ದಾರೆ ಎಂದರು. ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲರಿಗೂ ಸಹ ನಾವು ಮತ್ತೊಮ್ಮೆ ಒಂದು ಜೀವ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಈ ವೇಳೆ ಸೋಮಯ್ಯ, ನಿಂಗರಾಜು, ಮಲ್ಲಿಕ್, ದಿನೇಶ್, ಕೊಪ್ಪಲು, ಮಹೇಂದ್ರ, ಭದ್ರೇಶ್, ವೈರಾಜು, ರಾಜು, ಶಿವಸ್ವಾಮಿ, ದೇವರಾಜು, ಮಲ್ಲಿಕಾರ್ಜುನ್ ನಾರ್ವೆ, ಶಿವರಾಜು, ಕುಮಾರ್, ರುದ್ರೇಶ್, ಗಣೇಶ್, ಚಂದನ್, ಅಣ್ಣಪ್ಪ ಸೇರಿದಂತೆ ಹಲವರಿದ್ದರು. ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಆಂದೋಲನ ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಮಹಾನ್ ಹೋರಾಟ ನಡೆಸಿದ ದೇಶದ ಮಹಾನಾಯಕ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ 134ನೇ ಜಯಂತ್ಯೋತ್ಸವ ಆಚರಣೆ ಸಂಬಂಧ ಪುಷ್ಪಾಂಜಲಿ ಅರ್ಪಿಸಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ. ಅವರು ದೇಶಕ್ಕೆ ಸಂವಿಧಾನವನ್ನ ನೀಡಿದ ಮಹಾನ್ ವ್ಯಕ್ತಿ. ಅಂಬೇಡ್ಕರ್ ಅವರು ಸಮಿತಿಯ ಅಧ್ಯಕ್ಷರಾಗಿ, ಸಮಾಜಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಇತಿಹಾಸಕಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಿಂದುಳಿದವರನ್ನ ಸಮಾಜದ ಮುಖ್ಯವಾಹಿನಿಗೆ ಕರೆದೊಯ್ಯುವುದು ಅವರ ಪ್ರಮುಖ ಉದ್ದೇಶವಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿ. ಎಲ್ಲರೂ ಸಮಾನವಾಗಿ ಸಮಾನತೆ ಬಾಳಬೇಕು, ಎಲ್ಲರನ್ನ ಬದುಕಲು ಬಿಡಬೇಕು ಎಂಬುದೇ ಈ ಮಹತ್ತರ ಧ್ಯೇಯವಾಗಿದ್ದು, ಆದುದರಿಂದ ನಾವೆಲ್ಲರೂ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವಿಶೇಷವಾಗಿ ಈ ದಿವಸವನ್ನು ಸಮಾನತೆ ದಿನ ಅಂತಕ್ಕಂಥದ್ದನ್ನು ಈ ವಿಶ್ವಕ್ಕೆ ಕೊಟ್ಟಂಥ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಇವತ್ತು ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ಮುಖಾಂತರ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾವುದೇ ಒಬ್ಬ ಮಹಿಳೆಗಿರ್ಬೋದು ಎಲ್ಲ ಸರಿ ಸಮಾನವಾದ ನ್ಯಾಯವನ್ನು ಕೊಟ್ಟಂತಹ ಈ ದೇಶಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಚುನಾವಣೆ ಇರೋದ್ರಿಂದ ಜಾಸ್ತಿ ನಾವು ಮಾತಾಡೋಂಗಿಲ್ಲ. ಇವತ್ತು ಅವರ ಒಂದು
ಜನ್ಮದಿನವನ್ನು 134ನೇ ಜನ್ಮದಿನವನ್ನು ಇಡೀ ದೇಶಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ನಮ್ಮ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಹ ಶುಭಾಶಯನ್ನು ಕೋರಿ ಇವತ್ತು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಬಹುಶಃ ಇವತ್ತು 3 ಹಬ್ಬಗಳು ಇನ್ನೊಂದು ಮತ್ತೊಂದು ಎಲ್ಲರಿಗೂ ಬರ್ತಕ್ಕಂಥದ್ದು. ಆದರೆ ಇಡೀ ದೇಶ ಆಚರಣೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಹಬ್ಬ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ತೆಂಗು ಮತ್ತು ನಾರು ಅಭಿವೃದ್ಧಿ ನಿಗಮದ ರಾಷ್ಟ್ರೀಯ ನಿರ್ದೇಶಕ ಬೆಣ್ಣೂರು ರೇಣುಕುಮಾರ್ ಮಾತನಾಡಿ, ಅಂಬೇಡ್ಕರ್ ಎಂಬ ಮಹಾನ್ ಚೇತನ ಸಂಘರ್ಷದ ಅನುಭವದಿಂದ ಹುಟ್ಟಿಕೊಂಡ ವ್ಯಕ್ತಿತ್ವ. ಅವರ ಮನಸ್ಸಿನಲ್ಲಿ ಅಂದು ಮೂಡಿದ ಸಮಾನತೆಯ ಪ್ರಜ್ಞೆ ಭವ್ಯ ಭಾರತಕ್ಕೆ ಬಲಿಷ್ಠ ಸಂವಿಧಾನವನ್ನು ನೀಡುವಂತೆ ಪ್ರೇರೇಪಿಸಿತು. ಎಲ್ಲ ಜಾತಿ ವರ್ಗ ಮೀರಿದಂತ ಕೊಡುಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿ ಎಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ತಿಳಿಸಿದರು. ನಮ್ಮ ದೇಶದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತು ಅಂಬೇಡ್ಕರ್ ಅವರನ್ನ ಕೊಂಡಾಡ್ತಕ್ಕಂಥ ಒಂದು ದಿನ. ಇದು ಏನಕ್ಕಪ್ಪ ಇದನ್ನು ಈ ವಿಚಾರವಾಗಿ ಪ್ರಪಂಚದಲ್ಲಿ ಅಂಬೇಡ್ಕರ್ನ ಒಪ್ಕೊಂಡಿದ್ದಾರೆ ಅಂದರೆ, ಇಡೀ ವಿಶ್ವದಲ್ಲಿ ಏನಾದರೂ ಒಂದು ಸಮಾನತೆಯನ್ನು ಸಾರಿದಂತಹ ಎಲ್ಲ ಜಾತಿ ವರ್ಗವನ್ನು ಮೀರಿದಂತಹ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಬ್ಬ ಮಹಾನ್ ಪುರುಷ ಅಂತಿದ್ರೆ ಅದು ಅಂಬೇಡ್ಕರ್ ಅವರು. ಅದು ಬಹಳ ವಿಶೇಷವಾಗಿ ನಮ್ಮ ದೇಶ. ಈ ಸಂದರ್ಭದಲ್ಲಿ ಮುಖಂಡರಾದ ಮರಿಯಪ್ಪ ಪರ್ವತಯ್ಯ, ಸತೀಶ್, ಸಂತೋಷ್, ತೆಂಡೆಕೆರೆ ರಮೇಶ್, ರವಿ, ನಾಗೇಶ್ ಯಾದವ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಬಾರಿ ಹಾಸನ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಬೇಲೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದಿಂದ 10,000 ಲೀಡ್ ಕೊಡುವುದರ ಮೂಲಕ ಗೆಲ್ಲಿಸಲಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ ಗ್ರಾನೇಟ್ ರಾಜಶೇಖರ್ ಹೇಳಿದರು. ಬೇಲೂರು ಪಟ್ಟಣದಲ್ಲಿಂದು ಮಾತನಾಡಿದ ಅವರು, ಹಣ ಮತ್ತು ಇನ್ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತದಾರರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ನೋಡಿ ಮತ ಹಾಕಿ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಬಡವರಿಗೆ, ಮಹಿಳೆಯರಿಗೆ ಸಾಕಷ್ಟು ಪ್ರಯೋಜನವಾಗುತ್ತಿದೆ. ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿರುವುದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ಒಟ್ಟಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಶ್ರಮಿಸುತ್ತಿದ್ದೇವೆ ಎಂದರು. ಏನು ಏಪ್ರಿಲ್ 26, 2024ನೇ ಲೋಕಸಭಾ ಚುನಾವಣೆ ಹತ್ತಿರವಾದಂತೆ ಈಗ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂದರೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಹಾಗೆ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಶ್ರೇಯಸ್ ಪಟೇಲ್ರವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅಭ್ಯರ್ಥಿಗೆ ಯಾವುದೇ ಒಂದು ವಿರೋಧ ಇಲ್ಲದಂಥ ಒಂದು ಅಭ್ಯರ್ಥಿಯನ್ನು ಮಾಡಿಕೊಟ್ರು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಅದರಂತೆ ಈಗ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಬೂತ್ ಲೆವೆಲಲ್ಲಿ ಇಲ್ಲಿ ಕ್ಯಾನ್ವಾಸ್ ಮಾಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆಗೆ ನಾವು ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ಪ್ರತಿಮೆ ಅನಾವರಣ ಮಾಡಿ ಈಗ ನಾವು ಚುನಾವಣೆ ಕೆಪಿಸಿಸಿ ಸದಸ್ಯ BL ಧರ್ಮೇಗೌಡ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಣಕ್ಕಿಳಿದಿದ್ದಾರೆ. ಒಂದು ಜನಾಂಗಕ್ಕೆ ಶ್ರೇಯಸ್ ಪಟೇಲ್ ಸೀಮಿತರಾಗಿಲ್ಲ, ಎಲ್ಲಾ ಜಾತಿ ಜನಾಂಗಕ್ಕೆ ಸೀಮಿತವಾದಂತಹ ವ್ಯಕ್ತಿ. ಆದ್ದರಿಂದ ಪಕ್ಷ ಭೇದ ಮರೆತು ಎಲ್ಲಾ ಜಾತಿ ವರ್ಗದವರು ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತ ಹಾಕುವುದರ ಮೂಲಕ ಅವರ ಗೆಲುವಿಗೆ ಮುನ್ನುಡಿ ಬರೆಯಬೇಕು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದಂತ ಆಚರಣೆ ಮಾಡಿದ್ದೀವಿ. ಬೇಲೂರಿನಲ್ಲೂ ಸಹ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಮಾನ್ಯ ದಿವಂಗತ ಅಂಬೇಡ್ಕರ್ ಅವರು 1947 ದಿ 3 ಕಲರ್ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಇಸ್ ಫ್ರೀಡಮ್. ಬಟ್ 1950 ಆವತ್ತಿನ ದಿನ ಸಂವಿಧಾನನ ರಚನೆ ಮಾಡಿದ್ರು. ಸುಮಾರು 500 ಜನ ಸೇರಿಕೊಂಡು ರಚನೆ ಮಾಡಿ ಅಂಬೇಡ್ಕರ್ ಅವರನ್ನ ಈ ಸಂಸ್ಥೆಗೆ ನಾವು ಅಧ್ಯಕ್ಷನಾಗಿ ಮಾಡಿಕೊಂಡ್ವಿ. ಅಂದಿನಿಂದ ಅವ್ರೇನು ಫಂಡಮೆಂಟಲ್ ಕೊಟ್ಟರು ಮೂಲಭೂತ ಹಕ್ಕುಗಳನ್ನು, ಅವತ್ತಿಂದ ನಾವು ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಎಲ್ಲ ರಂಗದಲ್ಲೂ ಸಮಾಜ ಸುಧಾರಕರನ್ನ ಅವರ ಸಂದೇಶದಿಂದ ನಾವಿವತ್ತು ಮುನ್ನಡೆ ಸಾಗ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ರಚನೆ ಇಂದಿಗೂ ಸಹ ನಾವು ಮರೆಯಲಾಗದ ಒಂದು ಕೇಂದ್ರ ಬಿಂದುವಾಗಿದೆ. ಅವರ ಆದರ್ಶ ತತ್ವಗಳನ್ನು ನಾವು ರೂಢಿಸಿಕೊಳ್ಳುವ ಮುಖಾಂತರ ಇವತ್ತು ನಮ್ಮ 2024ರಲ್ಲಿ ನಡೆತಕ್ಕಂಥ ಲೋಕಸಭಾ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕಬ್ಯಾಡಗೆರೆ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ರಾಯಪುರ ಶಿವಣ್ಣ, ದೇವರಾಜು, ಮಹೇಶ್, ವೀರಶೈವ ಲಿಂಗಾಯತ ಮುಖಂಡರಾದ ಗೆಂಡೆಹಳ್ಳಿ ಚೇತನ್, ಅಸಂಘಟಿತ ಕಾರ್ಮಿಕರ ವಿಭಾಗದ ಸಂಚಾಲಕ ಜಿಲ್ಲಾ ಸೇರಿದಂತೆ ಇತರರು ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ಪುಸ್ತಕದ ಅಂಗಡಿಗಳಿಗಿಂತ ಮದ್ಯದ ಅಂಗಡಿ ಹೆಚ್ಚಾಗುತ್ತಿರುವುದು ವಿಷಾದದ ಸಂಗತಿಯಾಗಿದ್ದು, ಆದ್ದರಿಂದ ಎಲ್ಲರೂ ಪುಸ್ತಕ ಓದಬೇಕು. ಒಳ್ಳೆಯ ಪುಸ್ತಕ ಮನುಷ್ಯನ ಬದುಕನ್ನೇ ಬದಲಾಯಿಸುತ್ತದೆ ಎಂದು ಜಿಲ್ಲಾ 22ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶೈಲಜಾ ಹಾಸನ್ ಹೇಳಿದರು.
ಬೇಲೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಧುಮಾಲತೆ ರುದ್ರೇಶ್ ಅವರ ಸ್ವಾತಿ ಹನಿ ಪ್ರೀತಿ ಮುತ್ತಾದಂತೆ ಹಾಗೂ ಕುಮಾರಿ ಶಶಿ ಎಂಟಿ ಮಂಡಲಮನೆ ಅವರ ಬೆಳ್ಳಿ ಬೆಳಕು ಕವನ ಸಂಕಲನ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಐತಿಹಾಸಿಕ ಬೇಲೂರಿನಲ್ಲಿ ಅನೇಕ ಸಾಹಿತಿಗಳು, ಕವಿಗಳಿದ್ದಾರೆ. ಇಂದು ಮಧುಮಾಲತಿ ಶಶಿ ಅವರು ಸೇರ್ಪಡೆಯಾಗುತ್ತಿರುವುದು ಸಂತೋಷವಾಗಿದೆ. ಮನುಷ್ಯನ ಅಂತರಾಳದಲ್ಲಿ ವಿಭಿನ್ನ ಭಾವನೆಯ ಗುಚ್ಛವಿದ್ದು ಅದನ್ನು ಹೊರಗಿಡವಿ ಲೋಕಹಿತಕ್ಕೆ ಮುಡಿಸಿ ಮುಕ್ತಿ ಹೊಂದುವುದೇ ನಿಸ್ವಾರ್ಥ ಬದುಕಾಗಿದೆ. ಓದು ಮನುಷ್ಯನನ್ನಾಗಿ ನೋಡುವುದನ್ನು ಕಲಿಸುತ್ತದೆ. ಇಂದಿನ ಮಕ್ಕಳಿಗೆ ಕಂಪ್ಯೂಟರ್, ಮೊಬೈಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತದೆ. ಪುಸ್ತಕ ಓದುವ ಹವ್ಯಾಸ ಕಡಿಮೆ ಇರುತ್ತದೆ. ಪೋಷಕರು ಮಕ್ಕಳಿಗೆ ಬಾಲ್ಯದಲ್ಲೇ ಅವರ ವಯಸ್ಸಿಗೆ ಅನುಗುಣವಾಗಿ ಮೊಬೈಲ್ ಬದಲಿಗೆ ಪುಸ್ತಕಗಳನ್ನು ಕೊಡಿಸಿ ಓದಲು ಪ್ರೇರೇಪಿಸಬೇಕು ಎಂದರು. ಉತ್ಕೃಷ್ಟವಾದದ್ದು ಇಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ. ಸಾಹಿತ್ಯಾಸಕ್ತಿ ಇರುವಂತವರಿಗೆ ಮಾತ್ರ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ಮಾತ್ರ ಈ ಸಾಹಿತ್ಯ ಲೋಕವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಎಲ್ರಿಗೂ ಅನುಭವಗಳಾಗುತ್ತೆ, ಎಲ್ಲರಿಗೂ ನೋವಾಗುತ್ತೆ, ಎಲ್ಲರನ್ನೂ ಕೂಡ ಭಾವನೆಗಳು ತನ್ನ ನೋವು, ನಲಿವು, ಮತ್ತೊಂದರ ಅನುಭವವನ್ನ ತನ್ನ ಪದಗಳಲ್ಲಿ, ತನ್ನ ಕವಿತೆಗಳಲ್ಲಿ ಹಿಡಿದಿಡ್ತಾ ಹೋಗ್ತಾನೆ. ಅದು ಅವನ ಶಕ್ತಿ. ಎಲ್ಲರಿಗೂ ಆ ಶಕ್ತಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಶಕ್ತಿಯನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಕವಿತೆಯನ್ನ ಬರೆಯುವವನು ಅಧ್ಯಯನಶೀಲ ಆಗಬೇಕು. ಪದಗಳು ನಮ್ಮ ಹಿಡಿತಕ್ಕೆ ಸಿಗಬೇಕು, ಪದಗಳು ನಮ್ಮ ಕಣ್ಮುಂದೆ ಕುಣಿಬೇಕು ಅಂತ ಅಂದ್ರೆ ನಾವು ಅಧ್ಯಯನವನ್ನ ಮಾಡಬೇಕು. ಹೆಚ್ಚು ಕೃತಿಗಳನ್ನು ನಾವು ಓದಿದಷ್ಟು ನಮ್ಮ ಅನುಭವ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಬರವಣಿಗೆ ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಸುಮ್ಮನೆ ಬರೀತೀನಿ. ಕಾರ್ಯಕ್ರಮದಲ್ಲಿ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಸಂಯೋಜನಾಧಿಕಾರಿ ಸಾಹಿತಿ ಅವರೇಕಾಡು ವಿಜಯಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಎಲ್ ರಾಜೇಗೌಡ, ಕಸಾಪ 8ನೇ ಸಮ್ಮೇಳನದ ಸರ್ವಾಧ್ಯಕ್ಷೆ ಇಂದಿರಮ್ಮ, ಕಸಾಪ ಕೋಶಾಧ್ಯಕ್ಷ ಮಂಜೇಗೌಡ, ಸಾಹಿತಿ ಸಂಶೋಧಕ ಡಾಕ್ಟರ್ ಶ್ರೀವತ್ಸ ಎಸ್ ವಟಿ, ಕಸಾಪ ಗೌರವದರ್ಶಿ, ಕಸಾಪ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜು ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿದ್ದರು. ಜಗತ್ ಪ್ರಸಿದ್ಧ ಚನ್ನಕೇಶವ ದೇವರ ಕಲ್ಯಾಣೋತ್ಸವ ದೇಗುಲದ ಆವರಣದಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಚನ್ನಕೇಶವ ದೇವರಿಗೂ ಸೌಮ್ಯನಾಯಕಿ, ರಂಗನಾಯಕಿ ಅಮ್ಮನವರಿಗೂ ಇಲ್ಲಿ ಕಲ್ಯಾಣ ಭಾಗ್ಯವಿದೆ. ಇದು ಪ್ರತಿ ವರ್ಷ ರಥೋತ್ಸವಕ್ಕೂ ಮುನ್ನ ನಡೆಸಲಾಗುತ್ತದೆ. ಶನಿವಾರ ವಿವಾಹೋತ್ಸವ ನಡೆಯಿತು. ಕಲ್ಯಾಣವು ಗಂಡು ಹೆಣ್ಣಿನ ಕಡೆಯ ಹಿರಿಯರು ಒಪ್ಪಿಕೊಂಡು ನಡೆಸುವ ಒಪ್ಪಂದದಿಂದ ಮದುವೆಯಂತೆ ನಡೆಸಲಾಯಿತು. ವಿದ್ಯುತ್ ದೀಪವೇ ಇಲ್ಲದ ಅಂದಿನ ಕಾಲದಿಂದಲೂ ನಡೆದುಕೊಂಡ ಬಂದಂತಹ ಪದ್ಧತಿಯಲ್ಲೇ ಈಗಲೂ ವಿವಾಹ ಕಾರ್ಯಗಳೆಲ್ಲವೂ ಜರುಗಿಸಲಾಗಿದೆ. ದೇವರ ಕಲ್ಯಾಣದ ಪೂಜಾ ಕಾರ್ಯಗಳನ್ನು ರೋಹಿಣಿ ನಕ್ಷತ್ರದಲ್ಲಿ ಅರ್ಚಕ ಶ್ರೀನಿವಾಸ್ ಭಟ್ಟರ್, ನರಸಿಂಹಪ್ರಿಯಾ ಭಟ್ಟರ್ ತಂಡ ವೈಷ್ಣವ ಪದ್ಧತಿಯಲ್ಲಿ ನಡೆಸಿದರು. ಸುಮಂಗಲಿಯರು ವಿವಾಹ ಪೂರ್ವ ಸಿದ್ಧತೆಗಳಾದ ಗೋಧಿಕಲ್ಲು, ಅರಿಶಿನ ಕಟ್ಟುವಿಕೆಯನ್ನು ಸಾಂಪ್ರದಾಯಿಕ ಹಾಡುಗಳೊಂದಿಗೆ ನಡೆಸಿದರು. ದೇಗುಲದ ಒಳ ಆವರಣದಲ್ಲಿ ವರ ಮತ್ತು ವಧು ಕಡೆಯಿಂದ ಸಂಬಂಧ ಮಾಲೆ ನಡೆಸುತ್ತಾರೆ. ನಂತರ ದೇಗುಲದ ಕಲ್ಯಾಣ ಮಂಟಪದಲ್ಲಿ ದೇವರು ದೇವತೆಯರನ್ನ ವಧು ವರರಂತೆ ಶೃಂಗಾರ ಮಾಡಿ ಪ್ರತಿಷ್ಠಾಪಿಸಿ ವಿವಾಹ ಶಾಸ್ತ್ರಗಳನ್ನು ನಡೆಸಲಾಯಿತು. ನೆರೆದಿದ್ದ ಭಕ್ತರ ಸಮ್ಮುಖದಲ್ಲಿ ಚನ್ನಕೇಶವನಿಂದ ದೇವಿಯವರಿಗೆ ಮಾಂಗಲ್ಯ ಧಾರಣೆ ಜರುಗಿತು. ಆಗಮಿಸಿದವರಿಗೆಲ್ಲ ದಾಸೋಹ ಭವನದಲ್ಲಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಭಕ್ತ ಎ ಲಕ್ಷ್ಮೀ ನರಸಿಂಹನ್ ಮತ್ತು ಮಕ್ಕಳು ವಿಜೃಂಭಣೆಯಿಂದ ಜರುಗಿದ ಕಲ್ಯಾಣೋತ್ಸವಕ್ಕೆ 1 ಲಕ್ಷ ರು ಪುಡವಟ್ಟು ಇಟ್ಟಿದ್ದರು. ಕಲ್ಯಾಣೋತ್ಸವದಲ್ಲಿ ದೇಗುಲದ ಕಾರ್ಯನಿರ್ವಾಹಕಾಧಿಕಾರಿ ಕೆ ಯೋಗೇಶ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಚ್ಆರ್ ನಾರಾಯಣಸ್ವಾಮಿ, ಸದಸ್ಯರಾದ ಬಿಆರ್ ಪ್ರಮೋದ್, ಎಚ್ಆರ್ ರವಿಶಂಕರ್, ಬಿಎನ್ ವಿಜಯಲಕ್ಷ್ಮಿ ಸೇರಿದಂತೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಭಕ್ತರು ಪಾಲ್ಗೊಂಡು ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡರು. ವರದಿ ದಿನೇಶ್ ಬೆಳ್ಳಾವಾರ, ವಿವಿಸಿ ನ್ಯೂಸ್, ಬೇಲೂರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಗತಿಪರ ಚಿಂತನೆಗಳ ಮುಖಂಡರು ರೂಪಿಸಿಕೊಂಡಿರುವ ಸಮಾನ ಮನಸ್ಕರ ಸಮನ್ವಯ ಸಮಿತಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಬೆಂಬಲಿಸಲಿದೆ ಎಂದು ದಲಿತ ಸಂಘಟನೆಯ ಮುಖಂಡ ಎಚ್ಕೆ ಸಂದೇಶ್ ತಿಳಿಸಿದರು. ಅರಕಲಗೂಡು ಪಟ್ಟಣದಲ್ಲಿ ರೈತ ಸಂಘ, ದಲಿತ ಸಂಘಟನೆಗಳು, ಕಾರ್ಮಿಕರ ಸಂಘಟನೆ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರ ಸಮಾಲೋಚನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದಲ್ಲಿ 2 ಬಾರಿ ಅಧಿಕಾರ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೋಮುವಾದಿ ಹಾಗೂ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿದ್ದು, ದಲಿತ, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ವಿರೋಧಿ ನೀತಿ ಅನುಸರಿಸುತ್ತಿದೆ. ದೇಶದಲ್ಲಿ ನಿರುದ್ಯೋಗ, ಬಡತನ ಹೆಚ್ಚುತ್ತಿದೆ. ಸರ್ಕಾರಿ ಉದ್ಯಮಗಳನ್ನು ಖಾಸಗೀಕರಣ ಮಾಡುತ್ತಾ ಅಂಬಾನಿ, ಅದಾನಿಯಂತಹ ಉದ್ದಿಮೆದಾರರಿಗೆ ಮಣೆ ಹಾಕುತ್ತಿದೆ. ಅನಂತಕುಮಾರ್ ಹೆಗಡೆಯಂತಹ ಸಂಸದರು ನಾವು ಬಂದಿರುವುದೇ ಸಂವಿಧಾನ ಬದಲಾಯಿಸಲು ಎಂದು ಬಹಿರಂಗ ಹೇಳಿಕೆ ನೀಡಿದರೂ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದನ್ನು ನೋಡಿದರೆ ಸಂವಿಧಾನಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆಗಳು ಇದ್ದು, ಸಂವಿಧಾನ ರಕ್ಷಣೆಗಾಗಿ ಜನವಿರೋಧಿ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸುವುದು ಅಗತ್ಯವಾಗಿದೆ ಎಂದರು. ಸೋಲಿಸಲೇಬೇಕು ಅಂತ ಹೇಳಿ ನಮ್ಮ ಕೈಲಿ ಆಗುತ್ತೋ ಬಿಡುತ್ತಾ ಬೇರೆ ವಿಚಾರ, ಆದ್ರೆ ನಾವು ಒಂದು ಚಳುವಳಿನ ಮಾಡ್ತಾ ಇದ್ವಿ. ನಾವು ಯಾವತ್ತೂ ಕೂಡ ಈ ವೇದಿಕೆಯಲ್ಲಿ ನಾವು ಒಂದು ಸುಮಾರು ತಿಂಗಳಾಯ್ತು, ಹೆಚ್ಚು ಕಡಿಮೆ 1 ತಿಂಗಳಿಂದ ನಾವು ಸುತ್ತಾ ಇದೀವಿ. ನಾವು ಯಾವುದೇ ನಿಮ್ಮ ಗಮನದಲ್ಲಿರಲಿ, ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ ಅಥವಾ ಅಭ್ಯರ್ಥಿ ಆಗಲಿ, ಇನ್ನೊಬ್ಬ ಲೀಡರ್ ಆಗಲಿ ಅವರ ಮನೆ ಬಾಗಿಲಿಗೆ ಹೋಗಿಲ್ಲ. ನಾವು
ನಮ್ಮ ಸ್ವಂತ ಇಟ್ಕೊಂಡು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಡೀಸೆಲ್ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಕೆಲಸ ಮಾಡ್ತಾ ಇದ್ವಿ. ಹಂಗಾಗಿ ಇವತ್ತು ಆಲ್ಟರ್ನೇಟಿವ್ ಆಗಿ ನಮ್ಮ ಮುಂದ್ಗಡೆ ಕಾಣ್ತಾ ಇರೋಂಥದ್ದು ಶ್ರೇಯಸ್ ಪಟೇಲ್ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಅನ್ಕೊಂಡಿದ್ವಿ ನಾವು. ಕಾರಣ ಆದ್ರೆ ಇನ್ನು ರಾಜಕೀಯ ಏನು ಲೇಪ ಹಚ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ವಿ. ಆತನ ಮುಖದಲ್ಲಿ ಒಂದು ಚಹರೆ ಇದೆ. ನಾವೆಲ್ಲ ಹಳ್ಳಿ ಕಡೆ ನೋಡ್ತಾ ಇದೀವಿ, ಈಗಾಗಲೇ ಒಂದು ಅಲೆ ಎದ್ದಿದೆ. ಅದು ಬೇರೆ ವಿಚಾರ, ದುಡ್ಡು ಕಾಸು ಏನು ನಡೆಯಲ್ಲ ಅಂತ ಅನ್ಕೊಂಡಿದೀವಿ. ಹಂಗಾಗಿ ಶ್ರೇಯಸ್ ಪಟೇಲ್ ಗೆಲ್ಲಂತ ಎಲ್ಲ ವಾತಾವರಣ ಕಾಣ್ತಾ ಇದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಮುಸಲ್ಮಾನ್ ಸಮಾಜ, ಕಾರ್ಮಿಕ ಸಮಾಜ, ಎಲ್ಲ ಮಹಿಳಾ ಸಮಾಜ, ಹಿಂದುಳಿದ ವರ್ಗಗಳು, ಆಮೇಲೆ ನಿವೃತ್ತ ನೌಕರರ ಒಕ್ಕೂಟದ ಮುಖಂಡ ರಾಜು ಗುರೂರು ಮಾತನಾಡಿ, ಕೇಂದ್ರ ಸರ್ಕಾರದ ದುರಾಡಳಿತದ ಫಲವಾಗಿ ಇಂದು ರೈತರು, ಕಾರ್ಮಿಕರು, ಜನಸಾಮಾನ್ಯರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಗತಿಪರ ಸಂಘಟನೆಗಳು ಸಮನ್ವಯ ಸಮಿತಿ ರಚಿಸಿಕೊಂಡು ಹೋರಾಟ ನಡೆಸಿದೆ. ಏಪ್ರಿಲ್ 14ರಿಂದ ಸಂವಿಧಾನ, ಪ್ರಜಾಪ್ರಭುತ್ವ ಹಾಗೂ ದೇಶ ಉಳಿಸಿ ಅಭಿಯಾನವನ್ನ ಹೋಬಳಿ ಹಾಗೂ ಗ್ರಾಮ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿ ಹೇಳಿದರು. ಈ ಸಮನ್ವಯ ಸಮಿತಿ ಮೂಲಕ 2014ರಿಂದ ಇಲ್ಲಿವರೆಗೆ ಈ ದೇಶದ ಸ್ಥಿತಿಗತಿಗಳನ್ನು, ಈ ದೇಶದ ಯುವಕರ ಬಯಕೆಗಳು ಮತ್ತು ಅವರ ಆಶಯಗಳು ಏನಾಯಿತು ಅನ್ನೋದನ್ನು ಕೊಟ್ಟು, ಈ ದೇಶದ ರೈತನ ಸ್ಥಿತಿಗತಿ ಏನು ಮಾಡ್ತೀವಿ ಅಂತ ಹೇಳಿದ್ರು ಏನು ಮಾಡಿದ್ದಾರೆ, ಇವತ್ತು ರೈತನ ಸ್ಥಿತಿ ಏನಾಗಿದೆ, ಜನಸಾಮಾನ್ಯರ ಸ್ಥಿತಿ ಹೇಗೆ ದುಸ್ಥಿರದಲ್ಲಿದೆ, ಎಲ್ಲ ಬೆಲೆಗಳನ್ನು ಏರಿಕೆ ಮಾಡೋ ಮೂಲಕ ಜನಸಾಮಾನ್ಯ ಸ್ಥಿತಿಗತಿಗಳು ಏನಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನೋ ನಿಟ್ಟಿನಿಂದ ಒಂದು ಎಲ್ಲ ಪ್ರಗತಿಪರ ಸಂಘ ಸಂಸ್ಥೆಗಳು, ಹಾಸನದ ಎಲ್ಲ ಪ್ರಗತಿಪರ ಸಂಘ ಸಂಸ್ಥೆಗಳು ಒಂದು ಸಮನ್ವಯ ಸಮಿತಿ ಅಂತ ಮಾಡಬೇಕು. ತಾಲೂಕು ಮಟ್ಟದಲ್ಲೂ ಕೂಡ ಸಮನ್ವಯ ಸಮಿತಿಯನ್ನು ಮಾಡೋದು ಅಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಈಗಾಗಲೇ ನಾವು ಎಲ್ಲ. ಈ ವೇಳೆ ವಿವಿಧ ಸಂಘಟನೆಗಳ ಮುಖಂಡರಾದ ಎಂಸಿ ಡೋಂಗ್ರಿ, ಸೋಮಶೇಖರ್, ಹೊಂಬೇಗೌಡ, ಜಗದೀಶ್, ಅಕ್ಮಲ್ ಪಾಷಾ, ನಿಂಗರಾಜ್, ಬೇಸಿ ರಾಜೇಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ದೇಶದ ಎಲ್ಲಾ ಜನರಿಗೂ ಸಮಾನತೆಯ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ದೊಡ್ಡದು. ಅವರ ಜೀವನದ ಆದರ್ಶಗಳು ಎಲ್ಲರಿಗೂ ದಾರಿದೀಪ ಆಗಲಿ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿದರು. ಸಕಲೇಶಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಕಲೇಶಪುರ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವರತ್ನ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಅತಿ ಮುಖ್ಯವಾಗಿದೆ. ಅವರು ತಮ್ಮ ಕಷ್ಟದ ಜೀವನದಲ್ಲೂ ಕೂಡ ಭಾರತಕ್ಕೆ ಅತ್ಯಂತ ಸದೃಢವಾದ, ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಅವರ ಜೀವನದ ಕಷ್ಟದ ದಿನಗಳನ್ನು ನಾವು ತಿಳಿದುಕೊಳ್ಳುವ ಮೂಲಕ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಸಲ್ಲಿಸುವ ಮೂಲಕ ಈ ದಿನಾಚರಣೆಗೆ ಗೌರವ ಸಲ್ಲಿಸಬೇಕು ಎಂದರು. ಜಯಂತಿಯನ್ನು ನೆರವೇರಿಸ್ತಿದ್ವಿ. ಇದು ಬಹಳ ಖುಷಿಯ ವಿಷಯ. ಯಾಕಂತಂದ್ರೆ ಯಾರೇ ಒಬ್ಬ ಪ್ರತಿಯೊಬ್ಬ ಭಾರತೀಯರಿಗೂ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಅಂತಂದ್ರೆ ಒಂದು ಸ್ಫೂರ್ತಿದಾಯಕ. ಅವರು ಒಂದು ಸಮಾನತೆಗಾಗಿ ಅವ್ರು ಡೆಡಿಕೇಟ್ ಮಾಡಿ ಅವ್ರ ಎಂಟೈರ್ ಲೈಫ್ನೇ ಅದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾವು ಎಷ್ಟು ನಮ್ಮ ಲೈಫಲ್ಲಿ ನಮ್ಮ ಇದಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನೋದು ನಮಗೆಲ್ಲ ಇದನ್ನ ನೆನಪಿಸುತ್ತೆ. ಆ ಸಮಾನತೆ ಅನ್ನೋದು ಏನು ಅವ್ರಿಗೆ ಆಗಲಿ ನಮಗೆ ಆಗಲಿ ಈಸಿಯಾಗಿ ಸಿಗಲಿಲ್ಲ. ಅವ್ರ ಓನ್ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಅವ್ರ ವೃತ್ತಿ ಜೀವನದಲ್ಲಿ ಹಲವಾರು ಅಡೆತಡೆಗಳು ಅವ್ರು ಅನುಭವಿಸಿದ್ರು. ಬಟ್ ಯಾವತ್ತೂ ಸಹ ಅವ್ರು ಒಂದು ಹಿಂದೇಟು ಹಾಕಲಿಲ್ಲ. ಯಾಕೆ ನಾನು ಇದ್ರ ವಿರುದ್ಧವಾಗಿ ಓಡಾಡಬೇಕು ಅನ್ನೋದು ಹಿಂದೇಟು ಹಾಕಲಿಲ್ಲ. ಅಷ್ಟೇ ಧೈರ್ಯದಿಂದ ಹೋರಾಡಿ ಒಂದು ನಮಗೆ ಇಡೀ ವಿಶ್ವನೇ ಮೆಚ್ಚುವಂಥ ಒಂದು ಸಂವಿಧಾನ ನೀಡಿದ್ರು. ನಿಜವಾಗ್ಲೂ ಈ ದಿನಕ್ಕೆ ನಾವು ಒಂದು ಅರ್ಥಪೂರ್ವಕವಾಗಿ ಗೌರವ ಕೊಡಬೇಕು ಅಂದರೆ ಆ ಸಂವಿಧಾನದಲ್ಲಿರುವಂಥ ಮೌಲ್ಯಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು. ಅವರೇನು ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ರು ಅದೇ ರೀತಿಯಾಗಿ ನಾವು ಆದ್ಯತೆ ನೀಡಿ ಪ್ರತಿಯೊಬ್ಬರಿಗೂ ಸಹ ಈ ಜಾತಿ ಭೇದ ಭಾವ ಅವೆಲ್ಲ ಮರೆತು ಎಲ್ಲರಿಗೂ ಒಂದು ಆದ್ಯತೆ ನೀಡಿ ಒಂದು ಇನ್ಕ್ಲೂಸಿವ್. ತಾಲೂಕು ದಂಡಾಧಿಕಾರಿ ಮೇಘನಾಜಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಷ್ಟದಲ್ಲಿ ಅರಳಿದ ಪ್ರತಿಭೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವುಗಳೆಲ್ಲವನ್ನ ಮೀರಿ ಸವಾಲಾಗಿ ತೆಗೆದುಕೊಂಡು ಮುಂದೆ ಬರಬೇಕು ಎಂಬುದಕ್ಕೆ ಇವರೇ ಉದಾಹರಣೆ. ಇವರು ಕೇವಲ ದೇಶದಲ್ಲದೆ ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿಯಾಗಿದ್ದಾರೆ. ಇವರ ಸಾಧನೆ ಯುವಕರಿಗೆ ಮಾದರಿಯಾಗಬೇಕು ಎಂದರು. ಇನ್ನೊಂದು ಹೆಸರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇವರು ನಮ್ಮ ಭಾರತ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದಾರೆ. ನಮ್ಮ ಭಾರತ ದೇಶದ ಸಂವಿಧಾನವನ್ನು ಒಂದು ವಿಶ್ವಕ್ಕೆ ಮಾದರಿಯಾಗಿ ಇವರು ರೂಪಿಸ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವರು ಎಷ್ಟು ಕಷ್ಟಪಟ್ಟು ಇವರು ಕಷ್ಟದಲ್ಲಿ ಅರಳಿದ ಪ್ರತಿಮೆ ಅಂತಾನೆ ಅನ್ಬೋದು ಇವ್ರದ್ದು. ಇವರು ಜೀವನದಲ್ಲಿ ಏನೇನು ಸಾಧನೆಗಳು ಮಾಡಿದರೆ ಅದು ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು. ಇವ್ರ ಜೀವನದ ತತ್ವ ವಿಚಾರಗಳು ನಾವು ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ರಾಜಕೀಯ ಸಮಾನತೆ ಎಲ್ರಿಗೂ ನಮ್ಮ ದೇಶದಲ್ಲಿದೆ, ಆದರೆ ಸಾಮಾಜಿಕ ಸಮಾನತೆ ಅನ್ನೋದು ಇನ್ನೂ ಕೆಲವು ಕಡೆ ನಮಗೆ ಸಿಕ್ಕಿಲ್ಲ. ಸೊ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಸಮಾನತೆಗಾಗಿ ಹೋರಾಡಿದ್ರು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಇವರು ಕಷ್ಟಪಟ್ಟು ಇವರೇನು ನಮಗೆ ಇವ್ರ ಜೀವನದಲ್ಲಿ ಒಂದು ಸಂದೇಶ
ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಆನಂದ ಮೂರ್ತಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ತಾಲೂಕಿನ ದಲಿತ ಮುಖಂಡರು ಹಾಜರಿದ್ದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವೆಟರ್ ಪರ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭಾನುವಾರ ಕುಕನೂರು ಪಟ್ಟಣದಲ್ಲಿ ಮನೆ ಮನೆ ಪ್ರಚಾರ ಕಾರ್ಯ ಕೈಗೊಂಡು ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶಕುಂತಲಾದೇವಿ ಮಾಲಿಪಾಟೀಲ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತ ಜನಸಾಮಾನ್ಯರಿಗೆ ಸಹಾಯಕವಾಗಿದೆ. ದೇಶ ಮತ್ತಷ್ಟು ಅಭಿವೃದ್ಧಿಯಾಗಲು ಮೋದಿಯವರ ಕೈಬಲಪಡಿಸಲು ಹಾಗೂ ಸ್ಥಳೀಯವಾಗಿ ಅಭಿವೃದ್ಧಿ ಕನಸು ಹೊಂದಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವೆಟರ್ ಅವರನ್ನ ಆಯ್ಕೆಗೊಳಿಸುವ ಸಲುವಾಗಿ ಮಹಿಳಾ ಮೋರ್ಚಾ ಪ್ರಮುಖರು ಉತ್ಸಾಹದಿಂದ ಮತ ನೀಡುವಂತೆ ಮನವಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ಮಹಿಳಾ ಮೋರ್ಚಾಲಿಂದ ಮಹಿಳೆಯರ ಎಲ್ಲ ಹಿರಿಯರನ್ನ, ಊರ ಮುಖಂಡರನ್ನ, ವಾರ್ಡಿನ ಸದಸ್ಯರನ್ನ, ಅಧ್ಯಕ್ಷರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಕಾರ್ಯಕ್ರಮ ಮಹಿಳೆಯರು ಮಾಡ್ತಕ್ಕಂಥ ಕೆಲಸ ಈ ಚುನಾವಣೆಯಲ್ಲಿ ಭಾಳ ಐತಿ. ಆ ನಿಟ್ಟಿನಲ್ಲಿ ನಾವು ಹೆಚ್ಚಾಗಿ ಮಹಿಳೆಯರಿಗೆ ಒತ್ತು ಕೊಟ್ಟು ಮನೆ ಮನೆಗೆ ಹೋಗಿ ಮೋದಿಯವರ ಕಾರ್ಯಕ್ರಮಗಳನ್ನು ನಾವು ಹೇಳ್ರಿ. ಯಾಕಂದರೆ ಈಗ ಬರೀ ಭಾಗ್ಯದ ತಲೆಯಾಗ ಐತಿ ಎಲ್ಲರಿಗೂ. ಇದೇನು ನನ್ನ ಅನಿಸಿಕೆ ಪ್ರಕಾರ ಲೋಕಸಭಾ ಚುನಾವಣೆ ನಂತರ ಯಾವ ಭಾಗ್ಯನೂ ಉಳಿಯೋದಿಲ್ಲ. ಮೋದಿಯವರ ಏನು ಅಧಿಕೃತವಾಗಿ ಏನೇನು ಕೊಟ್ಟಾರ ಆ ಕಾರ್ಯಕ್ರಮಗಳ ಮಾತ್ರ ಉಳಿತಾವ ಅಂತಕ್ಕಂಥ ಮಾತನ್ನು ಹೇಳಿ ಪ್ರತಿ ಮನೆಗೂ ಒಂದಿಲ್ಲ ಒಂದು ಮೋದಿ ಕಾರ್ಯಕ್ರಮ ಮುಟ್ಟಿರ್ತಾರೆ. ಅದನ್ನು ತಾವೆಲ್ಲರೂ ನೆನಪು ಮಾಡಿಕೊಟ್ಟು ಪ್ರತಿಯೊಬ್ಬರು ಮಹಿಳೆಯರು ಮನೆ ಮನೆಗೆ ಹೋಗಿ ಕಾರ್ಯಕ್ರಮಗಳನ್ನು ತಿಳಿಸಿ ನಮ್ಮ ವಿಶ್ವನೇ ನೋಡ್ತಾ ಇದೆ. ಇವತ್ತು ಭಾರತ ದೇಶದ ಒಂದು ಚುನಾವಣೆಯನ್ನು ನಮ್ಮ ದೇಶ ಎಲ್ಲ ವಿಶ್ವನೇ ನೋಡ್ತಾ ಇದೆ. ಯಾಕಂದರೆ ವಿಶ್ವದ ನಾಯಕ. ಈ ಸಂದರ್ಭದಲ್ಲಿ ಪ್ರಮುಖರಾದ ಗಂಗಮ್ಮ ಗುಳಗಣ್ಣನವರ್, ಉಮಾ ಕ್ಯಾವಿಟರ್, ಮಧುರಾ ಕಾರ್ಣಂ, ಶ್ಯಾಮಲಾ ಕುದ್ರಿಮೂರ್ತಿ, ಲಕ್ಷ್ಮೀ ಸಬರದ, ಕವಿತಾ ಹುಗಾರ್, ಚಂದ್ರು ಬಗನಾಳ, ಶಿವರಾಜ್ ಯಲ್ಲಪ್ಪಗೌಡರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಯ ಅಣ್ಣಾ ಸಾಬ್ ಜೊಲ್ಲೆ ಅವರನ್ನ ಬೆಂಬಲಿಸುತ್ತಿದ್ದು, ಈ ಬಾರಿ ಚುನಾವಣೆಯಲ್ಲಿ ಅವರ ಗೆಲುವು ಖಚಿತ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದರು. ಅಥಣಿ ಪಟ್ಟಣದ ಭೋಜರಾಜ ಕ್ರೀಡಾಂಗಣದಲ್ಲಿ ಜರುಗಿದ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪ್ರತಿ ಚುನಾವಣೆಯಲ್ಲಿ ಜಾತಿಯ ವಿಷಬೀಜ ಬಿತ್ತುವ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಿದೆ. ಅವರ ಪ್ರಣಾಳಿಕೆ ಮುಸ್ಲಿಮರ ಪ್ರಣಾಳಿಕೆಯಾಗಿದೆ ಎಂದು ಮೋದಿ ಅವರೇ ಹೇಳಿದ್ದಾರೆ. ಅಗ್ನಿಪಥ ಯೋಜನೆಯಿಂದ ಕೈಬಿಡುವ ಉಲ್ಲೇಖವಿದೆ. ಸ್ವಾತಂತ್ರ್ಯ ನಂತರ ನೆಹರು ಮಾಡಿದ ಪ್ರಮಾದಗಳಿಂದಲೇ ದೇಶದಲ್ಲಿ ಅರಾಜಕತೆ ಉಂಟಾಯಿತು. ಜಮ್ಮು ಕಾಶ್ಮೀರಕ್ಕೆ 370 ವಿಧಿ ಜಾರಿಗೆ ತಂದಿದ್ದರು. ಆದರೆ ಪ್ರಧಾನಿ ಮೋದಿ ಅದನ್ನು ರದ್ದುಗೊಳಿಸಿದರು. ಭಾರತ ಮತ್ತು ಸನಾತನ ಧರ್ಮದ ಉಳಿವಿಗಾಗಿ 3ನೇ ಬಾರಿ ಮೋದಿ ಪ್ರಧಾನಿಯಾಗಬೇಕು. ಮೋದಿ ಪ್ರಧಾನಿ ಆದರೆ ಲಿಂಗಾಯತ ಸಮುದಾಯವನ್ನ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಮೋದಿ ಅವರೊಂದಿಗೆ ಚರ್ಚಿಸುತ್ತೇನೆ ಎಂದರು. ನಮ್ಮ ಎರಡನೇ ಕಡೆದವರು ಗೋಕಾಕನಾಗ ಕಲ್ಲೋಳೆ ನಿನ್ನ ಮ್ಯಾಗ ಯಾರಿಗೂ ಕಾಲು ಎದಕ್ಕೆ ಮುಗಿದ್ರು ರಾಜಕಾರಣಿಗಳು ಕಾಲು ಕಲಿಸಿಲ್ಲ ಅಂತ ನರೇಂದ್ರ ಮೋದಿಯವರೇ ಕಾಲು ಮುಗಿಬೇಡತ್ತಾರ. ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಉದ್ದಕ್ಕೆ ಹೋಗು ಸಾವ್ಕಾರ ಅವರು ಬಿಡ್ರಿ, ಅವ್ರ ಮರಿ ಮೊಮ್ಮಕ್ಳು ಕೊಟ್ಟಾಗ ಅವಕ್ಕೂ ಕಾಲು ಅಷ್ಟು ಸಾಧ್ಮಾನ ಇಲ್ಲ ನಿಮಗ. ನೀನು ಒಂದಾಗ ಕಬ್ಬ ಇದ್ರೆ ನಾವು ಒಂದಾಗ ಕಬ್ಬ ತಗೊಂಡ್ಬರ್ತಾರ. ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು. ಯಾರು ಕೊಟ್ಟು ಯಾವ ರಾಜಕಾರಣಿಗಳು ಕೊಟ್ಟ ನಮಗ ಎಲೆಕ್ಷನ್ 1000 ರೂಪಾಯಿ 2000 ರೂಪಾಯಿ 1000 ರೂಪಾಯಿದ ಮ್ಯಾಗಿನ 5 ವರ್ಷ ಜಗ್ತೈತೆ ನಿಮ್ಮ ಮನೆ. ಭಾಳ ಚಲೋ 15 ಓಟ್ ಅಂದ್ರೆ ಒಂದು 10,000 ರೂಪಾಯಿ ಕೊಡ್ತಾನೆ ತುಂಬ್ತಾರೆ. ಎಷ್ಟು ಬರ್ತೈತೆ ನಿಮಗ. ವರದಿ ಲಕ್ಕಪ್ಪ ನಾಯಕ್, ವಿವಿಸಿ ನ್ಯೂಸ್, ಅಥಣಿ, ಬೆಳಗಾವಿ. ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಆಂದೋಲನ ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಮಹಾನ್ ಹೋರಾಟ ನಡೆಸಿದ ದೇಶದ ಮಹಾನಾಯಕ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ. ಅವರು ದೇಶಕ್ಕೆ ಸಂವಿಧಾನವನ್ನು ನೀಡಿದ ಸಮಿತಿಯ ಅಧ್ಯಕ್ಷರಾಗಿ, ಸಮಾಜಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಇತಿಹಾಸಕಾರರಾಗಿ, ಹೀಗೆ ಅವರಿಗೆ ತಿಳಿಯದ ಕ್ಷೇತ್ರವಿಲ್ಲ. ಹಿಂದುಳಿದವರನ್ನ ಸಮಾಜದ ಮುಖ್ಯವಾಹಿನಿಗೆ ಕರೆತರುವ, ಎಲ್ಲರ ಜೊತೆಗೆ ಕರೆದೊಯ್ಯುವ ಉದ್ದೇಶ ಅವರದ್ದಾಗಿತ್ತು ಎಂದರು.
ಕಾರ್ಯಕ್ರಮದಲ್ಲಿ ಸಂತೋಷ್ ಪಾಟೀಲ್ ಬಿರಾದಾರ, ಸಿಪಿಐ ಮೌನೇಶ್ ಮಾಳಿ ಪಾಟೀಲ್, ಪಿಎಸ್ಐ ವಿಜಯ್ ಪ್ರತಾಪ್, ಸಮಾಜ ಕಲ್ಯಾಣ ಇಲಾಖೆಯ ವಿಕೆ ಬಡಿಗೇರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ನಿಂಗಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಶ್ರೀಕಾಂತ್ ಮಾಲಿ ಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಹಲವಾರು ನೊಂದ ಮಹಿಳೆಯರು ಸಮಾಜದಲ್ಲಿದ್ದು ಅದನ್ನ ಬೆಳಕಿಗೆ ತಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಭೀಮ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಕಾರ್ಯೋನ್ಮುಖವಾಗಲಿದೆ ಎಂದು ಸಂಘದ ಅಧ್ಯಕ್ಷರಾದ ಎಂ ಶಾಂತಮ್ಮ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಬಾಬಾ ಸಾಹೇಬರ ಜನ್ಮದಿನದಂದು ನಮ್ಮ ಸಂಘವನ್ನ ಕಾರ್ಯರೂಪಕ್ಕೆ ತರಲಾಗಿದ್ದು, ಈ ಶುಭ ದಿನದಂದು ಅವರ ಆಶಯದಂತೆ ನಮ್ಮ ಸಂಘವನ್ನ ಮುನ್ನಡೆಸಲಾಗುವುದು. ನಮ್ಮ ತಾಲೂಕಿನಲ್ಲಿ ಇರುವ ನೊಂದ ಹಾಗೂ ನಿರ್ಗತಿಕ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಬಾಬಾ ಸಾಹೇಬರು ನೀಡಿರುವ ಹಕ್ಕುಗಳನ್ನು ವಂಚಿತರಿಗೆ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದೆಂದರು. ಭೀಮಾ ಮಹಿಳಾ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಈ ದಿನ ಈ ಸಂಘವನ್ನು ಪ್ರಾರಂಭ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಹಲವಾರು ನೊಂದ ಮಹಿಳೆಯರಿದ್ದಾರೆ, ಜೊತೆಗೆ ನಿರ್ಗತಿಕ ಮಹಿಳೆಯರಿದ್ದಾರೆ. ನಮಗೆ ಬಾಬಾ ಸಾಹೇಬ್ ಅವರವರು ಏನು ಹಕ್ಕುಗಳನ್ನ ನಮ್ಮ ಹೆಣ್ಮಕ್ಳಿಗೋಸ್ಕರ ಕೊಟ್ಟಿದ್ದಾರೆ, ಆ ಹೆಣ್ಮಕ್ಳ ಕೊಟ್ಟಿರುವಂಥ ಒಂದು ಹಕ್ಕನ್ನು ನಾವು ಈ ಒಂದು ಸಣ್ಣ ರೂಪದಲ್ಲಿ ನಮ್ಮ ಈ ಒಂದು ಸಹಕಾರ ಸಂಘದಲ್ಲಿ ಆ ಹೆಣ್ಣು ಮಕ್ಕಳಿಗೆ ದೊರಕಿಸ್ಕೊಡುವಂಥ ಒಂದು ಕಾರ್ಯಕ್ರಮನ ನಾವು ಈ ಒಂದು ಸಂಘದಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿದ್ವಿ. ಜೊತೆಗೆ ಬಾಬಾ ಸಾಹೇಬರು ನಮಗೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸದ ಹಕ್ಕು ಮತ್ತು ಓಟ್ನ ಹಕ್ಕು, ಸುಮಾರು ಹಲವಾರು ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನು ನಮ್ಮ ಒಂದು ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಯಾಚನಹಳ್ಳಿ ಮಹದೇವ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ತುಂಬಲ ಮಂಜುನಾಥ್, ಬೆನಕನಹಳ್ಳಿ ಗಂಗಾಧರ್, ಉಪಾಧ್ಯಕ್ಷೆ ಸಾಕಮ್ಮ, ಕಾರ್ಯದರ್ಶಿ ಕೋಮಲಾಕ್ಷಿ, ಖಜಾಂಚಿ ಶ್ವೇತಾ, ಸಹ ಕಾರ್ಯದರ್ಶಿ ಹೊನ್ನಮ್ಮ ಸೇರಿದಂತೆ ಇತರರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರೆಡ್ಡೇರಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರೆಡ್ಡೇರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಎಂಆರ್ ಈಶ್ವರಪ್ಪ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಣ್ಣ ತಮ್ಮದಡ್ಡಿರವರು, ಶಾಲೆಯ ಶಿಕ್ಷಕರಾದ ಎಸ್ಎಸ್ ಶೇಜೋಳೆ, ಆರ್ಸಿಐ ಹೈವೋಳೆ, ಎಸ್ಎಸ್ ಚೌಗುಲ, ಜಿಬಿ ಕಾಳೆ, ಬಿಸಿ ಕಟಗೇರಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ನಾಡಿನ ಶ್ರೇಷ್ಠರು ಅವರ ಬಾಳನ್ನ ಮುಡಿಪಾಗಿಟ್ಟು ನಮಗೆ ಉತ್ತಮ ಜೀವನವನ್ನ ನೀಡಿದ್ದಾರೆ. ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ. ಅವರ ದಾರಿಯಲ್ಲಿ ನಾವು ಸಾಗಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಬಿಜೆಪಿ ಮುಖಂಡ ಐನೆಟ್ ವಿಜಯಕುಮಾರ್ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳ ರಕ್ಷಣೆ ಸರಿಯಿಲ್ಲ. ಈ ಪ್ರಕರಣ ಸಂಬಂಧ ಮರು ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಮಾಜಿ ಶಾಸಕ ಬಿಆರ್ ಗುರುದೇವ್ ಆಗ್ರಹ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆ ದಶಕಗಳಿಂದ ಪುರಸಭೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆಕ್ರೋಶ. ಮತದಾನ ಬಹಿಷ್ಕರಿಸುವುದಾಗಿ ಘೋಷಣೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.